ನೋಡಿ ಫ್ರೆಂಡ್ಸ್, ಎಲ್ಲ ಕೂತಿರೋರೆಲ್ಲ ರೋಡಿ ಮಾಮೂಲು ಕಲೆಕ್ಟ್ ಮಾಡೋರು. ನೋಡಿ ಬೆಳೆ ನಾಷ್ಟ ಮಾಡೋಣ ಅಂತ ಬಂದು ಲಾಸ್ಟ್ ನೋಡ್ರೆ ಈ ತರ ಕೊಟ್ಟವ್ರೆ. ನಿನ್ ಕ್ಯಾಮ್ರಾ ಇರೋದು ಏನಕ್ಕೆ ಬ್ರೋ? ಶೋಕಿಗೆ ಬ್ರೋ. ಶೋಕಿಗೆ ಯಾರು ಕ್ಯಾಮ್ರಾ ಹಾಕ್ತಾರ? ಹೌದು ಬ್ರೋ. ಬ್ರೋ ಇದು ಈ ರೋಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಬ್ರೋ, ನನ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ರೋಡ್ ಅಂದ್ರೆ ಎಲ್ಲ ಹೈವೇ ಬ್ರೋ, ಬೆಂಗಳೂರಿಂದ ಕಲ್ಕತ್ತಾ ಗಂಟ ಇದೆ. ನಮ್ಮ ಕಿಟ್ಟು ಬ್ರೋ ಫ್ರೆಂಡ್ ನಾನಿ ಬ್ರೋ ಅಂತ ಹೇಳಿ ತಿರುಪತಿ ಆಡೆ ಕೊಟ್ಟಿದ್ದಾರತ್ತು, ತಿನ್ಕೊಂಡು ಹೋಗಿ ಅಂತೇಳಿ. ಇವಾಗ ಡೀಸೆಲ್ ಹಾಕ್ಸಿದಾಯ್ತು. ಇವಾಗ ಟೈಮ್ ಬಂದು 11 ಗಂಟೆ. ಡೀಸೆಲ್ ಹಾಕ್ತಾನ ಅಂತ ನಿಲ್ಸಿದ್ದೀವಿ. ನಮ್ಮ ಕಿಟ್ಟು ಬ್ರೋ ಅಲ್ಲಿಂದ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಡೀಸೆಲ್ ರೇಟ್ ಬಂದು 91 ರೂಪಾಯಿ 35 ಪೈಸೆ ಐತೆ. ಆಂಧ್ರಾಗೆ ಹೋದರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, 97-98 ರೂಪಾಯಿ ಐತಂತೆ. ನಮ್ಮ ಮಂಜವ್ರು ನೋಡೋಕೆ ಹೋಗೋರೆ, ನಮ್ಮ ಪ್ರತಾಪಣ್ಣವ್ರು ಮಲಗೋರೆ. ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಇವಾಗ ಡೀಸೆಲ್ ಹಾಕ್ಸಿದಾಯಿತು, ಈಗ ಹೊರಡಬೇಕು. ಇವಾಗ ಚಿತ್ತೂರು ಲೆಫ್ಟ್ ಆಗಬೇಕು, ತಾಂಡಿದ್ದೀವಿ. ನಾವು ನೆಕ್ಸ್ಟ್ ಹೋದ್ರೆ ನಮ್ಗೆ ತಿರುಪತಿ ಸಿಗುತ್ತೆ. ಟೀ ಕುಡಿಯೋ ಅಂತ ನಿಲ್ಸಿದ್ದೀವಿ, ನಿದ್ದೆ ಬರ್ತಾಯಿತ್ತು. ಅದಕ್ಕೆ ನಮ್ಮ ಕಿಟ್ಟುಬ್ರವರು ಏನೋ ಸ್ನ್ಯಾಕ್ಸ್ ಎಲ್ಲ ತಾಂತಾರೆ, ಜೊತೆ ನಾವು ಸ್ನ್ಯಾಕ್ಸ್ ತಾಂತಾಯಿದ್ದೀವಿ. ಈಗ ಟೀ ಕುಡಿದ್ಬಿಟ್ಟು ಹೊರಡಬೇಕು. ಅಣ್ಣ ಟೀ ಕೊಡೋಣ ಫ್ರೆಂಡ್ಸ್. ತಿರುಪತಿ ಬಿಟ್ಟ ಮೇಲಂತೂ ಅಪ್ ಟು ವಿಜಯವಾಡ ತಗೊಂಡು ಟಾಪ್ ಆ್ಯಂಡ್ ಟಾಪ್ ರೋಡೇನೆ. ವಿಜಯವಾಡ ಬಿಟ್ಟು ಭುವನೇಶ್ವರ ತಗೊಂಡು ರೋಡ್ ಟಾಪ್ ಆ್ಯಂಡ್ ಟಾಪ್ ಐತೆ. ಈ ರೋಡಲ್ಲಿ ಮಾತ್ರ ಒಳ್ಳೆ ಮೈಲೇಜ್ ಬರುತ್ತೆ. ನಮ್ಮ ಕಿಟ್ಟುಬ್ರನ್ನ ಹೇಳಿದ್ದು, ನಂದು ಅಷ್ಟೇ ಒಳ್ಳೆ ಮೈಲೇಜ್ ಬರ್ತೈತೆ. ಮತ್ತು ರೋಡ್ ಮಾತ್ರ ಸೂಪರ್ ಆಗೈತೆ. ಇನ್ನೊಂದೇನಪ್ಪ ಅಂದರೆ ಒಂದು ಹಂಸು ಹಳ್ಳಗುಂಡಿ ಏನಿಲ್ಲ. ತಿರುಪತಿ ಬಿಟ್ಟ ಮೇಲೆ ಒಂದು ಸ್ವಲ್ಪ ದೂರ ರೋಡ್ ಕಿತ್ತಾಕೋರೆ, ಅಂದರೆ ರೋಡ್ ಮಾಡ್ತಾಯಿದ್ದಾರೆ. ಆ ರೋಡ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಟಾಪ್ ಆ್ಯಂಡ್ ಟಾಪ್ ರೋಡೆ. ನೋಡಿ ಇವಾಗ ತಿರುಪತಿ ಎಂಟ್ರಿ ಆಗಿದ್ದೀವಿ. ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನಮ್ಮದು, ಅಲ್ಲಿ ಲೈಟ್ ಥರ ಕಾಣಿಸ್ತಾ ಅದೇ ತಿರುಪತಿ ಬೆಟ್ಟ. ಇದರ ಎಲ್ಲರೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಕಾಪಾಡಪ್ಪ. ದಿ ನೆಕ್ಸ್ಟ್ ಡೇ. ಇದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ವಿಜಯವಾಡ ಎಂಟ್ರಿ ಆಗಿದ್ದೀವಿ. ಇನ್ನೇನಪ್ಪ ಅಂದರೆ ವಿಜಯವಾಡ ಸಿಟಿ ಪಾಸ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಟೆನ್ಷನ್. ಯಾಕಂದರೆ ವಿಜಯವಾಡ ಸಿಕ್ಕಾಬಟ್ಟೆ ಮತ್ತು ಟ್ರಾಫಿಕ್ ಜಾಸ್ತಿ ಇಲ್ಲಿ. ಮತ್ತು ವಿಜಯವಾಡ ಬಿಟ್ಟ ಮೇಲೆ ಸಿಕ್ಕಾಬಟ್ಟೆ ಮಳೆ ಬರ್ತೈತೆ. ನೋಡಿ ಯಾವ ಥರ ಅಂತ ನೋಡಿ, ಟಾರ್ಪಲ್ ಎಲ್ಲ ಕ್ಲೀನಾಗಿ ಹಾಕಿಲ್ಲ, ಏನಿಲ್ಲ. ನೀರು ಹೆಂಗೆ ಹೋಗಿರುತ್ತೆ ಒಳಗಡೆ ಗೊತ್ತಿಲ್ಲ. ಏನೆಂದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಪಾರ್ಟಿ. ಒಟ್ಟಿನಲ್ಲಿ ಒಂಥರ ಫೀಲಿಂಗ್ ಚೆನ್ನಾಗೈತೆ. ಮಳೆ ಬರ್ತಿರೋದಕ್ಕೂ ಗಾಡಿ ಓಡಿಸ್ತಾ ಇರೋದಕ್ಕೂ ಅದಕ್ಕೂ ಇದಕ್ಕೂ ಒಂಥರ ಲೈಫ್ ಎಂಜಾಯ್. ಮಳೆ ಮಳೆ ಕಿಟ್ಟೋಣವ್ರು ಇವಾಗ ಬರ್ತಾವ್ರೆ ನೋಡಿ. ಟಾರ್ಪಲ್ಲೆಲ್ಲ ಹಾರ ಇರ್ತಾವೆ ನೋಡಿ. ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೊರಟು. ಇಲ್ಲಿ ಏನಪ್ಪ ಅಂದರೆ ಎಲ್ಲ ಬರೀ ನಾನ್ ವೆಜ್ ಊಟಗಳು ಜಾಸ್ತಿ, ಗೋಲ್ಡ್ಗಳು ಮಾತ್ರ. ಆದರೆ ವೆಜ್ಜು ಸಿಗುತ್ತೆ ನಮಗೆ. ವೆಜ್ಜು ತಿಂದು ಸ್ವಲ್ಪ ನಮ್ಮ ಕಿಟ್ಟುಬ್ರು ಗಾಡಿ ಹತ್ತಿ ನಾನು ನಮ್ಮ ಗಾಡಿನ ನಮ್ಮ ಇಬ್ಬರು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಿಟ್ಟುಬ್ರು ನಮ್ಮನ್ನು ಕರೆಸ್ಬಿಟ್ಟು ಇನ್ನೊಬ್ಬರು ಡ್ರೈವರ್ನ ಕರೆಸ್ತಾರೆ. ಇದು ಅನ್ಯಾಯ. ಟೋಟಲ್ 5 ಜನ. ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಊಟಕ್ಕೆ ಉಪ್ಪು ಖಾರ ಏನು ಹಾಕಲ್ಲ. ಹಾಕ್ತಾರೆ ಬ್ರೋ, ಟೇಸ್ಟ್ ಇತ್ತು ಬ್ರೋ. ಟೇಸ್ಟ್ ಇರಲ್ಲ ನಮಗೆ. ಕಿಟ್ಟುಬ್ರು ಅವರು ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಾಣಿದ್ರು. ನಮ್ಮ ಪ್ರತಾಪಣ್ಣ ಊಟ ಅಷ್ಟು ಬೆಳಿಗ್ಗೆ ನಾಷ್ಟ ಮಾಡಿದಂತೆ ಎಲ್ಲ ಖಾಲಿ ಮಾಡೋರು ಅರ್ಧ ಬರ್ಧ. ಏನು ಮಾಡೋಕ್ಕಾಗಲ್ಲ. यार हिंदी भाई इधर वैजाग में पूरा जाम हो गया. इधर तुनी के पास पूरा गाड़ी जाम हो गया भैया, रोड काम चल रहा है. ನಿನ್ ಕ್ಯಾಮ್ರಾ ಇರೋದು ಏನಕ್ಕೆ ಬ್ರೋ? ಶೋಕಿಗೆ ಬ್ರೋ. ಶೋಕಿಗೆ ಯಾರು ಕ್ಯಾಮ್ರಾ ಹಾಕ್ತಾರ? ಹೌದು ಬ್ರೋ. ಕ್ಯಾಮ್ರಾ ಹಾಕ್ಸಿದ್ಯಾ ಶೋಕಿಗೆ ಅಂತ? ಬ್ರೋ ಕ್ಯಾಮ್ರಾ ಹಾಕ್ಸಿದ್ದೆ, ಯಾರೋ ಮೆಮೊರಿ ಕಳ್ತನ ಮಾಡ್ಬಿಟ್ರು. ಒಳಗಡೆ ಬಂದು ಹೆಂಗ್ ಕಳ್ತನ ಮಾಡ್ತಾರೆ? ಲೋಡಿಂಗ್ ಪಾಯಿಂಟ್ ಅಲ್ಲಿ ಯಾರೊಬ್ರು ಬರ್ತಾ ಇರ್ತಾರೆ ಬ್ರೋ. ಈ ರೋಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಬ್ರೋ, ನನ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ರೋಡ್ ಅಂದ್ರೆ ಎಲ್ಲ ಹೈವೇ ಬ್ರೋ, ಬೆಂಗಳೂರಿಂದ ಕಲ್ಕತ್ತಾ ಗಂಟ ಇದೆ. ಏನಂದ್ರೆ ಬೆಂಗಳೂರಿಂದ ಸ್ವಲ್ಪ ವಿಜಯವಾಡ ಗಂಟ ಚೆನ್ನಾಗಿರುತ್ತೆ. ಆಮೇಲೆ ಇದು ವಿಜಯವಾಡಗೆ ಬೈಪಾಸ್ ಇಲ್ಲ, ಊರೊಳಗೆ ಬರ್ಬೇಕು. ಆಮೇಲೆ ಪೊಲೀಸ್ದು ಆರ್ಟಿಒ ಮುಂಚೆ ಜಾಸ್ತಿ, ಇವಾಗೂ ಜಾಸ್ತಿ ಇರ್ತಾರೆ ಆರ್ಟಿಒ. ಆದ್ರೆ ನಮ್ ಗಾಡಿಗೆ ಏನು ಮಾತಾಡಲ್ಲ.
ಹೊರಗಡೆ ಗಾಡಿಗಳು ಕರ್ನಾಟಕ ತಮಿಳ್ನಾಡು ಗಾಡಿಗಳನ್ನ ಎಲ್ಲ ಉಜ್ತಾರೆ. ಇದು ಚೆಕ್ ಪೋಸ್ಟ್ಗಳು ಚೆಕ್ ಪೋಸ್ಟ್ ಯಾವ್ದಿಲ್ಲ ಬ್ರೋ, ಎಲ್ಲ ತೆಗೆದ್ಬಿಟ್ಟವ್ರೆ. ಕಳ್ತನ ಅದು ಇದು ಕಳ್ತನನೂ ಏನಾಗಲ್ಲ. ರೋಡಿ ಮಾಮೂಲು ರೋಡಿ ಮಾಮೂಲು ಒರಿಸ್ಸಾದಲ್ಲಿ ಒಂದು ಟೋಲ್ ಗೇಟ್ ಅಲ್ಲಿ ಐತೆ ಅಷ್ಟೇ. ಬೇರೆ ಮತ್ತೆ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ರೋಡಿ ಮಾಮೂಲು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ, ಮೈಲೇಜ್ ಹೆಂಗೆ ಈ ರೋಡ್ ಈ ಲೈನಲ್ಲಿ? ಈ ಲೈನಲ್ಲಿ ನಮ್ದು 6.8 7.2 12 ಟನ್ ಹಾಕಿದ್ರೆ, ಒಂದು 7 ಟನ್ 8 ಟನ್ ಹಾಕಿದ್ರೆ 8 ಬರುತ್ತೆ. ಹೌದಾ? MT ಗಾಡಿ ಅಲ್ಲಿ ರಿಕಾರ್ಡ್ ಆಗ್ತಾ ಇಲ್ಲ ನನ್ಗೆ ಗೊತ್ತು. ಆತೈತೆ ನೋಡಿ ಬ್ರೋ, ಫುಲ್ ಜಾಮ್ ಆಗ್ಬಿಟ್ಟೈತೆ. ರೆಕಾರ್ಡ್ ಆತೈತೆ ಬ್ರೋ, ಯಾಕಂದ್ರೆ ಈ ವಾಹನಕ್ಕೆ 60 ಓಡಿಸಿದ್ರೆ MT ಗಾಡಿ ಒಂದು 10 ಬರುತ್ತೆ ಬ್ರೋ. 10 ಬರುತ್ತಾ ನೀ ಗಾಡಿ ಮೈಲೇಜ್? ಹೌದಾ ಬ್ರೋ? ಯಾರಿಗೆ ಹೇಳ್ಬಿಡಿ ಬ್ರೋ, ಆಮೇಲೆ ಎಲ್ಲ ನೀನ್ ಹೇಳ್ಕೋಬೇಕು ಬ್ರೋ, ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು. ಇಲ್ಲ ಅಂದ್ರೆ ನಮ್ ಚಂದ್ರು ನಿಂಗೆ ಹೇಳ್ತಾ ಇರ್ತಾರೆ, ಏ ಮೈಲೇಜ್ ಬರ್ತೈತ್ ನಂದು ಅಂತ. ಮೈಲೇಜ್ ಬರೋದ್ ಬೆನ್ಸು, ಪಿಕಪ್ ಐತೆ. ಪಿಕಪ್ ಇವಾಗ ಫೇಸ್ 2 ಅಲ್ಲಿ ಪಿಕಪ್ ಐತೆ, ಪವರ್ ಮೋಡ್ ಕೊಟ್ಟವರಲ್ಲ. ಏನು ಇಲ್ಲ. ಯಾನ್ಕೋರಿ ದರಿದ್ರ ನನ್ ಮಗ ಸೈಡ ಬಿಡ್ತಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಜಾಮ ಐತೆ ಅಂತ ನೋಡಿ. ಈ ರೋಡಲ್ಲಿ ಟೈಮಿಂಗ್ ಕೊಡಿ, ಹೆಂಗ್ ಹೊಡಿಯೋಣ ಹೇಳಿ. ಇವಾಗ ಹೊರಟಿದ್ದೀವಿ. ನಮ್ಮ ಕಿಟ್ಟಣ್ಣವ್ರ ಫ್ರೆಂಡ್ ಅವರು ಬಂದವ್ರೆ, ಅವರು ಕೆಂಪಂಡಿ ಹೋಗ್ತಾ ಇದ್ದೀವಿ. ನಮ್ಮ ಕಿಟ್ಟಣ್ಣವ್ರು ಎಷ್ಟು ಇವಾಗ ನೋಡುವ, ನಮ್ಮ ಕಿಟ್ಟೊಬ್ರು ಫ್ರೆಂಡು ನಾನಿ ಬ್ರೋ ಅಂತ, ಇದು ಪ್ರಸಾದನ್ ಕೂಡ ತಿರುಪತಿದು ಶ್ರೀವಾರಿ ಪ್ರಸಾದ ಗಮ್ಮಂತ ಐತೆ. ನೋಡ್ತಾ ಇದ್ರೆ ಒಂದು 10 ಲಡ್ಡು ಇದಾವೆ. 10 ಲಡ್ಡು 10 ಅವಾಗೇ ತಗೋಬೇಕಾಗಿತ್ತು. ಸೈಕಲ್ ಎಲ್ಲ ಬಂದ್ಬಿಡ್ತಾರೆ. ಸಿಕ್ಕಾಪಟ್ಟೆ ಮಳೆ, ಟೈಮಿಂಗ್ಸ್ ಹಿಂಗೆ ಹೆಂಗೆ ಹೊಡ್ಯಾನ ಹೇಳಿ. ಇಂಥ ಇಷ್ಟು ಮಳೆ ಇದ್ರೆ ನೋಡಿ, ಏನು ಕಾಣಿಸ್ತಾನೆ ಇಲ್ಲ ರೋಡು. ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ನಮ್ಗೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಹೌದು, ಬೇರೆ ಏನು ಕಾಣಿಸ್ತಾ ಇಲ್ಲ. ಈ ಗಾಡಿ ಲೈಟಿಂಗ್ ಚೆನ್ನಾಗಿದ್ದಿದ್ರೆ ಫ್ರೆಂಡ್ಸ್, ನಾನು ಮಲಿಕೊಂಬಿಟ್ಟಿದ್ದೆ. ಏನು ಗಮ್ಮಂದಿದೆ ನೋಡಿದ್ರೆ ಟೈಮ್ ಬಂದು 10:30. ಆಮೇಲೆ ನೋಡಿದ್ರೆ ನಮ್ಮ ಕಿಟ್ಟುಬ್ರು ಅವರು ತಿರುಪತಿ ಆಡೋತಿದ್ರು, ಯಾಕಂದರೆ ಊಟಕ್ಕೆ ನಿಲ್ಸಿರ್ಲಿವಲ್ಲ, ಟೈಮಿಂಗ್ ಕೊಡಲೇಬೇಕಲ್ಲ ಅಂತೇಳಿ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ಒಂಚೂರು ತಿದ್ಬಿಟ್ಟು ಆಮೇಲೆ ಮಲಿಕೊಂಡ ಫ್ರೆಂಡ್. ಫ್ರೆಂಡ್ಸ್, ಇದೆಲ್ಲ ರೋಡಿ ಮಾಮೂಲು ಐತಂತೆ ನೋಡಿ. ಫ್ರೆಂಡ್ಸ್, ಎಲ್ಲ ಕೂತಿರೋರೆಲ್ಲ ರೋಡಿ ಮಾಮೂಲು ಕಲೆಕ್ಟ್ ಮಾಡೋರು ನೋಡಿ. ಎಲ್ಲ ರೋಡಿಗಳು ಎಲ್ಲ ರೋಡಿ ಮಾಮೂಲು ಕಲೆಕ್ಟ್ ಮಾಡೋರು. ಇವಾಗ 2 ಗಂಟೆಗೆ ಮಾರ್ಕೆಟ್ಗೆ ಬಂದೆ. ನಾನು ಆ ಕಡೆ ಹೋಗ್ಬೇಕು, ನನ್ನ ಗಾಡಿ ಇನ್ನೂ ಬರಬೇಕು. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಗಾಡಿ ಖಾಲಿ ಆಯಿತು. ಖಾಲಿ ಮಾಡ್ಕೊಂಡು ನಾವು ಮಲಿಕೊಂಬಿಟ್ಟಿದ್ದೆ. ನಮ್ಮವ್ರನ್ನೇ ಖಾಲಿ ಮಾಡ್ಕೊಂಡು 20 ಕಿಲೋಮೀಟ್ರ್ ಮುಂದೆ ಒಂದು ಗಾಡಿ ಹಾಕೊಂಡಿದ್ದೀವಿ. ಈಗ ನಮ್ಮ ಕಿಟ್ಟೋಣವರು ಬಂದರು, ಹೋಗಿ ಏನೋ ಒಂಚೂರು ತಿನ್ಕೊಂಡು ಎಲ್ಲ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು. ಬ್ರೋ ಬನ್ನಿ, ನಾಶ ಮಾಡೋಣ. ನೋಡಿ ಅಡ್ಡಲ್ಲಿ ರೋಡ್ ಮಾತ್ರ ಒಂಥರ ಸಖತ್ತಾಯ್ತು ಬ್ರೋ. ಅದರ ಮಳೆ ಬರಂಗೈತೆ, ಮಳೆನೂ ಬಂದಿಲ್ಲ ನೋಡಿ. ಬೆಳೆ ನಾಷ್ಟ ಮಾಡೋಣ ಅಂತ ಬಂದು ಅಲ್ಲಿ ನಾಷ್ಟ ನೋಡ್ರೆ ಈ ಥರ ಕೊಟ್ಟವ್ರೆ. ವಡೆ ಪೂರಿ ಅದಕ್ಕೆ ಸಾಂಬಾರ ಕೊಟ್ಟವ್ರೆ. ಏನು ಬ್ರೋ, ಏನು ಮಾಡೋಣ. ಸೊ ನಾಷ್ಟ ಮಾಡ್ಕೊಂಡು ಹೊರಟಿದ್ದೀವಿ. ಇದು ಊರ ಹೆಸರು ಬಂದು
ಚಂಡಿಕೋಲ ಅಂತೆ, ಚಂಡಿಕೋಲು ಊರ ಹೆಸರು. ಈಗ ನೆಕ್ಸ್ಟ್ ನಾವು ಇದು ಊರು ಬಿಟ್ಟು ಇದೆಲ್ಲ ಪಾರ್ಕಿಂಗ್ ಹಾಕೊಬೇಕು. ಪಾರ್ಕಿಂಗ್ ಹಾಕೊಂಡು ಲೋಡು ಸೆಟ್ ಮಾಡಬೇಕು. ಯಾಕೆ ಹುಡುಗಿನ ಅವನಿಗೆ ಗುರಾಯಿಸ್ತಾವಳು, ನಮ್ಮನ್ನ ಸ್ಪೆಕ್ಸ್ ಹಾಕಿರೋಳು. ನಾನು ಕಿಟ್ಟು ನಾನು ಮಿರರ್ ನೋಡ್ತಾ ಇರೋದು ಹುಡುಗಿನಲ್ಲ. ನಾನು ಹುಡುಗಿ ನೋಡಿದೆ ಹಬ್ಬ, ನಿಜ ಹೇಳ್ತೀವಿ, ಸುಳ್ಳಲ್ಲ. ಈಗೆಲ್ಲ ನಾವಾಗಿ ನೆಕ್ಸ್ಟ್ ಪಾರ್ಕಿಂಗಲ್ಲಿ ಹಾಕಬೇಕು. ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್. ನೆಕ್ಸ್ಟ್ ಟ್ರಿಪ್ಪು ಎಲ್ಲಿಗೆ ಅಂತ ಗೊತ್ತಿಲ್ಲ, ನಮ್ಮ ಕಿಟ್ಟೊಬ್ರು ಎಲ್ಲಿಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸಾಯಿಬ್ರು ಅವರು ಫುಲ್ಲು ಫೀಲಿಂಗ್ ಎಲ್ಲ ಅದೇ. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಟ್ರಿಪ್ ಸಿಗೋಣ. ಎಲ್ರಿಗೂ ಬಾಯ್.